ರಾಜಕೀಯದಲ್ಲಿ ದ್ವೇಷ, ಅದರ ಆಚೆಗೆ ಸ್ನೇಹ ಎಲ್ಲ ಒಂದು ರೀತಿ ಕಾಮನ್ ಅನ್ನೋ ಹಂಗೆ ಆಗ್ಬಿಟ್ಟಿದೆ. ಒಂದು ಮಾತಿದೆ, ರಾಜಕೀಯದಲ್ಲಿ ಪರ್ಮನೆಂಟ್ ಆಗಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅಂತ. ಈ ಮಾತಿಗೆ ಇದೀಗ ಪ್ರಧಾನಿ ಮೋದಿ ಹಾಗೂ ಶರದ್ ಪವಾರ್ ಸಾಕ್ಷಿಯಾಗಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮೋದಿ ಪವಾರ್ರನ್ನ ಉಪಚರಿಸಿದ ರೀತಿ ಇಡೀ ದೇಶದ ಜನರ ಮೆಚ್ಚುಗೆಗೆ ಕಾರಣವಾಗಿದೆ. ಪ್ರಧಾನಿ ಮೋದಿ ನಡೆಯೇ ಹಾಗೆ, ಯಾರ ಊಹೆಗೂ ನಿಲುಕದ್ದು. ಯಾವ ಟೈಮ್ನಲ್ಲಿ ಯಾವ ಹೆಜ್ಜೆ ಇಡ್ತಾರೆ ಅಂತ ಜೊತೆಗಿದ್ದವರು ಕೂಡ ಊಹಿಸೋದು ಕಷ್ಟ. ಇದೀಗ ಮತ್ತೆ ಮೋದಿ ನಮ್ಮ ನಡೆಯಿಂದಲೇ ಸುದ್ದಿಯಾಗಿದ್ದಾರೆ. ದೆಹಲಿಯಲ್ಲಿ ನಡೆದ 98ನೇ ಅಖಿಲ ಭಾರತೀಯ ಮರಾಠಿ ಸಮ್ಮೇಳನದಲ್ಲಿ ಶರದ್ ಪವಾರ್ಗೆ ಮೋದಿ ನೆರವಾಗಿದ್ದಾರೆ. ಈ ನಡೆ ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂದು ದೇವೇಗೌಡರು, ಇಂದು ಶರದ್ ಪವಾರ್. ಪ್ರಧಾನಿ ಮೋದಿ ರಾಜಕೀಯ ನಡೆಯೇ ನಿಗೂಢ. ಹೌದು, ಈ ಹಿಂದೆ ನರೇಂದ್ರ ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ರು. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮೋದಿ ಹಾಗೂ ದೇವೇಗೌಡರು ಒಂದಾದ್ರು. ಈಗಲೂ ಅಂತಹದ್ದೇ ಒಂದು ಚರ್ಚೆ ಶುರುವಾಗಿದೆ. ಸದ್ಯ ಮರಾಠಿ ಕಾರ್ಯಕ್ರಮವೊಂದರಲ್ಲಿ ಶರದ್ ಪವಾರ್ ಅವರಿಗೆ ಪ್ರೀತಿ ಗೌರವವನ್ನ ಮೋದಿ ತೋರಿದ್ದಾರೆ. ಇದು ದೊಡ್ಡ ಸುದ್ದಿಯಾಗುತ್ತಿದೆ. ಶರದ್ ಪವಾರ್ಗೆ ಆತಿಥ್ಯ, ವಿಡಿಯೋ ವೈರಲ್. ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಮರಾಠಿ ಸಮ್ಮೇಳನದಲ್ಲಿ ಮೋದಿ ಮತ್ತು ಶರದ್ ಪವಾರ್ ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶರದ್ ಪವಾರ್ ಅವರನ್ನ ಪಕ್ಕದ ಕುರ್ಚಿಯಲ್ಲಿ ಕೂರಿಸಿ ಅವರ ಖಾಲಿ ಗ್ಲಾಸಿಗೆ ನೀರನ್ನ ತುಂಬಿಸಿಕೊಟ್ರು. ಮೋದಿಯ ಈ ನಡೆ ಭಾರಿ ಪ್ರಶಂಸೆಗೆ ಒಳಗಾಗಿದೆ. ವಿಡಿಯೋ ಫುಲ್ ವೈರಲ್ ಆಗಿದೆ. ಪ್ರಾದೇಶಿಕ ಪಕ್ಷಗಳತ್ತ ಮೋದಿ ಚಿತ್ತ. ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದಲ್ಲಿ ಸಣ್ಣ ಶೀತಲ ಸಮರ ಶುರುವಾಗಿದೆ. ಈ ಹೊತ್ತಲ್ಲೇ ಪವಾರ್ ಅವರ ಜೊತೆ ಮೋದಿಯ ಬಾಡಿ ಲ್ಯಾಂಗ್ವೇಜ್ ಸುದ್ದಿಯಾಗುತ್ತಿದೆ. ಮೋದಿ ಪವಾರ್ ಒಂದಾದರೆ ಲಾಭವೇನು? ಹೌದು, ಈ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ಕೈಜೋಡಿಸಿದಂತೆ ಬಿಜೆಪಿ ಜೊತೆ ಶರದ್ ಪವಾರ್ ಕೈಜೋಡಿಸಿದ್ರೆ ಲೋಕಸಭೆಯಲ್ಲಿ ಎನ್ಡಿಎ ಬಲ ಹೆಚ್ಚಲಿದೆ. 293 ಸೀಟ್ ಹೊಂದಿರೋ ಎನ್ಡಿಎ 300ರ ಗಡಿ ದಾಟಲಿದೆ. ಇತ್ತ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದಲ್ಲೂ ಶಿಂದೆ ಕಿರಿಕ್ ಶುರುವಾಗಿದೆ. ಪವಾರ್ ಜೊತೆಯಾದ್ರೆ ಮಹಾರಾಷ್ಟ್ರದಲ್ಲಿ ಶಿಂದೆ ಕಿರಿಕ್ಗೆ ಬಿಜೆಪಿ ತಲೆ ಕೆಡಿಸಿಕೊಳ್ಳುವುದು ತಪ್ಪಲಿದೆ. ಇನ್ನೊಂದೆಡೆ ಮೋದಿ ಪವಾರ್ ಒಂದಾದ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳಲಿದೆ. ಒಟ್ಟಾರೆ ಪ್ರಧಾನಿ ಮೋದಿ ಶರದ್ ಪವಾರ್ ಅನ್ನ ಗೌರವಿಸಿದ ರೀತಿ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದ್ದು ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಎನ್ಡಿಎ ಜೊತೆ ಪವಾರ್ ಎನ್ಸಿಪಿ ಕೈ ಜೋಡಿಸಿದ್ರು ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕೀಯದಲ್ಲಿ ದ್ವೇಷ, ಅದರ ಆಚೆಗೆ ಸ್ನೇಹ ಎಲ್ಲ ಒಂದು ರೀತಿ ಕಾಮನ್ ಅನ್ನೋ ಹಂಗೆ ಆಗ್ಬಿಟ್ಟಿದೆ. ಒಂದು ಮಾತಿದೆ, ರಾಜಕೀಯದಲ್ಲಿ ಪರ್ಮನೆಂಟ್ ಆಗಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅಂತ. ಈ ಮಾತಿಗೆ ಇದೀಗ ಪ್ರಧಾನಿ ಮೋದಿ ಹಾಗೂ ಶರದ್ ಪವಾರ್ ಸಾಕ್ಷಿಯಾಗಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮೋದಿ ಪವಾರ್ರನ್ನ ಉಪಚರಿಸಿದ ರೀತಿ ಇಡೀ ದೇಶದ ಜನರ ಮೆಚ್ಚುಗೆಗೆ ಕಾರಣವಾಗಿದೆ. ಪ್ರಧಾನಿ ಮೋದಿ ನಡೆಯೇ ಹಾಗೆ, ಯಾರ ಊಹೆಗೂ ನಿಲುಕದ್ದು. ಯಾವ ಟೈಮ್ನಲ್ಲಿ ಯಾವ ಹೆಜ್ಜೆ ಇಡ್ತಾರೆ ಅಂತ ಜೊತೆಗಿದ್ದವರು ಕೂಡ ಊಹಿಸೋದು ಕಷ್ಟ. ಇದೀಗ ಮತ್ತೆ ಮೋದಿ ನಮ್ಮ ನಡೆಯಿಂದಲೇ ಸುದ್ದಿಯಾಗಿದ್ದಾರೆ. ದೆಹಲಿಯಲ್ಲಿ ನಡೆದ 98ನೇ ಅಖಿಲ ಭಾರತೀಯ ಮರಾಠಿ ಸಮ್ಮೇಳನದಲ್ಲಿ ಶರದ್ ಪವಾರ್ಗೆ ಮೋದಿ ನೆರವಾಗಿದ್ದಾರೆ. ಈ ನಡೆ ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂದು ದೇವೇಗೌಡರು, ಇಂದು ಶರದ್ ಪವಾರ್. ಪ್ರಧಾನಿ ಮೋದಿ ರಾಜಕೀಯ ನಡೆಯೇ ನಿಗೂಢ.
ಹೌದು, ಈ ಹಿಂದೆ ನರೇಂದ್ರ ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ರು. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮೋದಿ ಹಾಗೂ ದೇವೇಗೌಡರು ಒಂದಾದ್ರು. ಈಗಲೂ ಅಂತಹದ್ದೇ ಒಂದು ಚರ್ಚೆ ಶುರುವಾಗಿದೆ. ಸದ್ಯ ಮರಾಠಿ ಕಾರ್ಯಕ್ರಮವೊಂದರಲ್ಲಿ ಶರದ್ ಪವಾರ್ ಅವರಿಗೆ ಪ್ರೀತಿ ಗೌರವವನ್ನ ಮೋದಿ ತೋರಿದ್ದಾರೆ. ಇದು ದೊಡ್ಡ ಸುದ್ದಿಯಾಗುತ್ತಿದೆ. ಶರದ್ ಪವಾರ್ಗೆ ಆತಿಥ್ಯ, ವಿಡಿಯೋ ವೈರಲ್. ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಮರಾಠಿ ಸಮ್ಮೇಳನದಲ್ಲಿ ಮೋದಿ ಮತ್ತು ಶರದ್ ಪವಾರ್ ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶರದ್ ಪವಾರ್ ಅವರನ್ನ ಪಕ್ಕದ ಕುರ್ಚಿಯಲ್ಲಿ ಕೂರಿಸಿ ಅವರ ಖಾಲಿ ಗ್ಲಾಸಿಗೆ ನೀರನ್ನ ತುಂಬಿಸಿಕೊಟ್ರು. ಮೋದಿಯ ಈ ನಡೆ ಭಾರೀ ಪ್ರಶಂಸೆಗೆ ಒಳಗಾಗಿದೆ. ವಿಡಿಯೋ ಫುಲ್ ವೈರಲ್ ಆಗಿದೆ. ಪ್ರಾದೇಶಿಕ ಪಕ್ಷಗಳತ್ತ ಮೋದಿ ಚಿತ್ತ. ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದಲ್ಲಿ ಸಣ್ಣ ಶೀತಲ ಸಮರ ಶುರುವಾಗಿದೆ. ಈ ಹೊತ್ತಲ್ಲೇ ಪವಾರ್ ಅವರ ಜೊತೆ ಮೋದಿಯ ಬಾಡಿ ಲ್ಯಾಂಗ್ವೇಜ್ ಸುದ್ದಿಯಾಗುತ್ತಿದೆ. ಮೋದಿ ಪವಾರ್ ಒಂದಾದ್ರೆ ಲಾಭವೇನು? ಹೌದು, ಈ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ಕೈಜೋಡಿಸಿದಂತೆ ಬಿಜೆಪಿ ಜೊತೆ ಶರದ್ ಪವಾರ್ ಕೈಜೋಡಿಸಿದ್ರೆ ಲೋಕಸಭೆಯಲ್ಲಿ ಎನ್ಡಿಎ ಬಲ ಹೆಚ್ಚಲಿದೆ. 293 ಸೀಟ್ ಹೊಂದಿರೋ ಎನ್ಡಿಎ 300ರ ಗಡಿ ದಾಟಲಿದೆ. ಇತ್ತ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದಲ್ಲೂ ಶಿಂದೆ ಕಿರಿಕ್ ಶುರುವಾಗಿದೆ. ಪವಾರ್ ಜೊತೆಯಾದ್ರೆ ಮಹಾರಾಷ್ಟ್ರದಲ್ಲಿ ಶಿಂದೆ ಕಿರಿಕ್ಗೆ ಬಿಜೆಪಿ ತಲೆ ಕೆಡಿಸಿಕೊಳ್ಳುವುದು ತಪ್ಪಲಿದೆ. ಇನ್ನೊಂದೆಡೆ ಮೋದಿ ಪವಾರ್ ಒಂದಾದ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳಲಿದೆ. ಒಟ್ಟಾರೆ ಪ್ರಧಾನಿ ಮೋದಿ ಶರದ್ ಪವಾರ್ರನ್ನ ಗೌರವಿಸಿದ ರೀತಿ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದ್ದು ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಎನ್ಡಿಎ ಜೊತೆ ಪವಾರ್ ಎನ್ಸಿಪಿ ಕೈ ಜೋಡಿಸಿದ್ರು ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕೀಯದಲ್ಲಿ ದ್ವೇಷ, ಅದರಾಚೆಗೆ ಸ್ನೇಹ ಎಲ್ಲ ಒಂದು ರೀತಿ ಕಾಮನ್ ಅನ್ನೋ ಹಂಗೆ ಆಗ್ಬಿಟ್ಟಿದೆ. ಒಂದು ಮಾತಿದೆ, ರಾಜಕೀಯದಲ್ಲಿ ಪರ್ಮನೆಂಟ್ ಆಗಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅಂತ. ಈ ಮಾತಿಗೆ ಇದೀಗ ಪ್ರಧಾನಿ ಮೋದಿ ಹಾಗೂ ಶರದ್ ಪವಾರ್ ಸಾಕ್ಷಿಯಾಗಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮೋದಿ ಪವಾರ್ರನ್ನ ಉಪಚರಿಸಿದ ರೀತಿ ಇಡೀ ದೇಶದ ಜನರ ಮೆಚ್ಚುಗೆಗೆ ಕಾರಣವಾಗಿದೆ. ಪ್ರಧಾನಿ ಮೋದಿ ನಡೆಯೇ ಹಾಗೆ, ಯಾರ ಊಹೆಗೂ ನಿಲುಕದ್ದು. ಯಾವ ಟೈಮ್ನಲ್ಲಿ ಯಾವ ಹೆಜ್ಜೆ ಇಡ್ತಾರೆ ಅಂತ ಜೊತೆಗಿದ್ದವರು ಕೂಡ ಊಹಿಸೋದು ಕಷ್ಟ. ಇದೀಗ ಮತ್ತೆ ಮೋದಿ ನಮ್ಮ ನಡೆಯಿಂದಲೇ ಸುದ್ದಿಯಾಗಿದ್ದಾರೆ. ದೆಹಲಿಯಲ್ಲಿ ನಡೆದ 98ನೇ